ಪವಿತ್ರ ಗೌಡ, ದರ್ಶನ್ ಮತ್ತು ಆ 13 ಆರೋಪಿಗಳನ್ನ ಕರೆತಂದಿರುವಂತಹ ದೃಶ್ಯ. ಎಲ್ಲಿರಿಸಲಾಗಿತ್ತು ರೇಣುಕಾ ಸ್ವಾಮಿಯನ್ನ, ಆಗ ಎಲ್ಲಿ ಹಲ್ಲೆ ನಡೀತು, ಅದೆಲ್ಲವನ್ನ ಅದೇ ಜಾಗದಲ್ಲಿ ನಿಲ್ಲಿಸಿ ಪ್ರಶ್ನಿಸ್ತಾ ಹೋಗ್ತಾರೆ ಈಗ ಪೊಲೀಸರು. ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ದರ್ಶನ್ ಗ್ಯಾಂಗ್ ಅನ್ನ ಕೊಲೆ ನಡೆದ ಜಾಗಕ್ಕೆ ಕರೆತಂದು ಮಹಜರ್ ಕಾರ್ಯವನ್ನ ನಡೆಸ್ತಾ ಇರೋದನ್ನ ಬಹುಶಃ ಇಲ್ಲಿಯವರೆಗೆ ನಮಗೆ ಆ ದೃಶ್ಯಗಳು ಲಭ್ಯ ಆಗುತ್ತೆ. ಒಳಗೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಕಪ್ಪು ಬಣ್ಣದ ಟಿ ಶರ್ಟ್ ಧರಿಸಿರುವಂತಹ ವ್ಯಕ್ತಿ ಗಮನಿಸ್ತಾ ಇದ್ದೀವಿ. ದರ್ಶನ್ ಅಫ್ಕೋರ್ಸ್ ಎಲ್ಲರಿಗೂ ಗೋಚರ ಆಗಿರುತ್ತೆ. ಅಲ್ಲಿ ದರ್ಶನ್ ಜೊತೆಗೆ ಪವಿತ್ರ ಗೌಡ ಹಾಗೆ ಎಲ್ಲ ಉಳಿದ 11 ಆರೋಪಿಗಳು, ಅಂದ್ರೆ ಒಟ್ಟಾರೆ 13 ಆರೋಪಿಗಳು ಸಾಲಾಗಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀವಿ.